ದೀಪಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ, ಮತ್ತೆ ಶಿವ ಮತ್ತೆ ಪಾರ್ವತಿ ಭಾವಚಿತ್ರವನ್ನ ಇಟ್ಟಿರುವಂತ ಜಾಗದಲ್ಲೂ ಗೆಜ್ಜೆ ವಸ್ತ್ರವನ್ನ ಹಾಕುವಂಥದ್ದು ಪದ್ಧತಿ. ಮತ್ತೆ ಅಲ್ಲಿನೂ ಷೋಡಶೋಪಚಾರ ಪೂಜೆ, ಹಣ್ಣು ಹಂಪಲಗಳನ್ನ ಇಟ್ಟು ಮತ್ತೆ ನೈವೇದ್ಯಾದಿಗಳು ಪಂಚಫಲಗಳು ಆಗಬಹುದು ಅಥವಾ ಕಜ್ಜಾಯವನ್ನು ಮಾಡುವಂಥದ್ದು, ಅದರಲ್ಲಿ ಒಂದಷ್ಟು ಕಡುಬನ್ನು ಇಟ್ಟು ನೈವೇದ್ಯಗಳನ್ನು ಮಾಡುವಂತ ಸಂಪ್ರದಾಯಗಳು ಇದಾವೆ. ಹಾಗಾಗಿ ಎಲ್ಲ ಪೂಜೆಯನ್ನ ಮಾಡಿ ಪತಿಯ ಪಾದ ಪೂಜೆಯನ್ನ ಮಾಡುವಂಥದ್ದು. ಇವತ್ತೆಲ್ಲ ಕೆಲವು ಮನೆಗಳಲ್ಲಿ ಕಾಲ್ ತೊಳೆದಿರೋ ನೀರು ಕುಡಿಯುವಂತ ಪದ್ಧತಿ ನಾವು ನೋಡ್ತೀವಿ. ಅಷ್ಟೊಂದು ಮೂಢನಂಬಿಕೆ ಹೋಗಬಾರದು. ಎಷ್ಟು ಅಗತ್ಯ ಇದೆ, ಶಾಸ್ತ್ರದಲ್ಲಿ ಏನು ಕೊಟ್ಟಿದೆ ಅದನ್ನ ಆಚರಣೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ನಂತರ ಏನು ಈ ಆಷಾಢ ಮಾಸಕ್ಕೆ ಅಂತ ಮನೆಗೆ ಕಳಿಸಿದ್ದಾಗ ಹೆಣ್ಣು ಮಗು ಒಂದೇ ಬರಲ್ಲ, ತಾಯಿ ಜೊತೆ ಅಣ್ಣ ಅಥವಾ ತಮ್ಮನ ಜೊತೆಲಿ ಬಂದಿರ್ತಾರೆ. ಹಾಗಾಗಿ ಅವರ ಹುಟ್ಟಿದ ಮನೇನೂ ಒಂದು ಭಂಡಾರ ರೀತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಉದ್ದೇಶದಿಂದನೇ ಆ ಹೊಸ್ಲು ಏನಿರುತ್ತೆ, ಆ ಮನೆಯ ಹೊಸ್ಲು, ಅಲ್ಲಿ ತಮ್ಮ ಆಗ್ಬೋದು ಅಣ್ಣ ಆಗ್ಬೋದು ಕರೆಸಿ ಅಲ್ಲಿ ಭಂಡಾರ ಹೊಡೆಯುವಂಥದ್ದು. ಅಂದ್ರೆ ಒಳಗಡೆ ಈ ನಾವು ಕಡುಬಲ್ಲಿ ಕೆಲವು ನಾಣ್ಯಗಳು, ಕೆಲವು ಆಗಿನ ಕಾಲದಲ್ಲಿ ಚಿನ್ನ ಬೆಳ್ಳಿಯನ್ನ ಹಾಕಿ ಅದನ್ನ ಕಡುಬನ್ನ ಮಾಡ್ತಾ ಇದ್ರು. ಸೊ ಈಗಿನ ಕಾಲದಲ್ಲಿ ಕಡುಬನ್ನ ಮಾಡಿ ಅದರ ಒಂದಿಷ್ಟು ದಕ್ಷಿಣೆ ಇಟ್ಟು ಅದನ್ನ ಎರಡು ಕೈಯಲ್ಲಿ ಹೊಡೆದು ಏನು ತಮ್ಮ ಅಥವಾ ಅಣ್ಣ ಆರತಿಯನ್ನು ಮಾಡಿ ಒಳಗಡೆ ಕರೆದು ಮಾಡುವಂತ ಪದ್ಧತಿಗಳನ್ನ ನಾವು ನೋಡುವಂಥದ್ದು ಇರುತ್ತೆ. ಈ ತರ ಒಂದಷ್ಟು ಸಂಪ್ರದಾಯಗಳು ಬಂದಿರುವಂಥದ್ದು ಇರುತ್ತೆ. ನಂತರ ಪತಿಯ ಪಾದ ಪೂಜೆ ನಂತರ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳುವಂಥದ್ದು ಪದ್ಧತಿಗಳು ಬಂದಿದೆ. ಸೊ ಈ ತರ ಆಚರಣೆಗಳು ಬಹಳ ಮುಖ್ಯವಾಗಿ ಮಾಡ್ಲೇಬೇಕಾಗಿರುವಂತದ್ದಿದೆ. ಮತ್ತೆ ಅದ ನಂತರ ಹೆಣ್ಣು ಮಕ್ಕಳು ಸುಮಂಗಲಿಯನ್ನ ಮನೆ ಪಕ್ಕದಲ್ಲಿರುವಂತವ್ರು ಆಗಬಹುದು, ಅವರ ನೆಂಟರಿಷ್ಟರು ಕರೆಸಿ ಈ ಕಂಕಣ ಧಾರಣೆ ಮಾಡ್ಕೊಳ್ಳೋದು. 9 ಗಂಟೆಗಳನ್ನ ಹಾಕಿ 9 ವರ್ಷ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ ಆ 9 ವರ್ಷ 9 ಅನ್ನುವಂಥದ್ದೇ ಕಂಟಕಗಳು ಅಂತ ಹೇಳ್ತೇನೆ. ನಾನು ಹಿಂದೆನೂ ಮಾತಾಡುವಾಗ ಹಾಗಾಗಿ ಹೇಳ್ತಾ ಇರ್ತೇನೆ, 9, 19, 29 ಮತ್ತೆ 39, 49 ನೋಡಿ. ಯಾವಾಗ್ಲೂ ಯಾರಾದ್ರು ತೀರೋಗಿದ್ದಾರೆ ಅಂತ ಹೇಳಿದ್ರೆ 59, 69 ಈ ತರ 9 ಬರೋಗೆ ಆಗಿರುತ್ತೆ. ಹಾಗಾಗಿ ಅಂತಹ ಕಂಟಕಗಳು ಬರಬಾರದು ಅನ್ನುವಂಥದ್ದೇ ಒಂದಷ್ಟು ಶಾಸ್ತ್ರದಲ್ಲಿನೂ ಇದೆ. ಸೊ ಹಾಗಾಗಿ 9 ಗಂಟೆ ಹಾಕಿ 9 ವರ್ಷ ಆ ರಥದ ಆಚರಣೆ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿ ಇರುವಂತಹದ್ದು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಹೇಳಿದೆ. ಸೊ ಈ ರೀತಿ ಆಚರಣೆ ಪದ್ಧತಿ ಇರುವಂತದ್ದು ಇರುತ್ತೆ. ಖಂಡಿತ ಗುರುಜಿ. ಇನ್ನು ಎಷ್ಟೋ ಜನ ಮೊದಲ ವರ್ಷ ಏನಾದ್ರೂ ಆಚರಿಸ್ತಾರೆ ಅಂದ್ರೆ ಕಂಕಣ ಹೇಗೆ ತಯಾರಿಸಬೇಕು ಅನ್ನುವಂಥ ಅನುಮಾನ ಇರುತ್ತೆ. ನೀವು 9 ಗಂಟು ಅಂತ ಹೇಳಿದ್ರಿ, ಯಾವ ರೀತಿಯಾದಂತಹ ದಾರವನ್ನ ಬಳಕೆ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಕಂಕಣವನ್ನ ತಯಾರು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ ನೋಡಿ, ಸಪ್ಪೆ ದಾರ ಅಂತ ಹೇಳ್ತೀವಿ. ಅಂದ್ರೆ 3 ಎಳೆ ದಾರ ಸಿಗುವಂಥದ್ದು ಇರುತ್ತೆ. ಅದನ್ನ ನಾವು ಗಂಟುಗಳು ಹಾಕುವ ಮುಂಚಿತವಾಗಿ ಆ ದಾರದ ಎಳೆಗಳು ಅಷ್ಟೇ 9, 16, 21 ಆ ರೀತಿ ದಾರಗಳನ್ನ ಸಂಗ್ರಹ ಮಾಡ್ಕೋಬೇಕಾಗತ್ತೆ. ನಂತರ ಅದಕ್ಕೆ ಅರಿಶಿಣವನ್ನ ಬಳಿಬೇಕಾಗುತ್ತೆ. ಬಿಳಿ ದಾರ ಇದ್ರೆ ಹಾಗೆ ಅರಿಶಿಣವನ್ನ ಬಳಿದು 9 ಗಂಟೆ ಹಾಕುವಾಗನು ಒಂದೊಂದು ದೇವರ ಹೆಸರನ್ನ ಪ್ರಾರ್ಥನೆ ಮಾಡಿಕೊಂಡು, ಮನೆಯ ದೇವರು ಮತ್ತೆ ಶಿವನ ಆರಾಧನೆ, ಪಾರ್ವತಿ ದೇವಿನ ನೆನೆಸ್ಕೊಂಡು 9 ಗಂಟೆಗಳನ್ನ ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ, ನಾವು ಯಾವುದೇ ವ್ರತಗಳಲ್ಲಿ ಹೋದಾಗ ಆ ಗಂಟುಗಳನ್ನ ಹೆಂಗಂದ್ರೆ ದಾರ ಕಟ್ಟುಬಿಟ್ಟು ಮಧ್ಯದಲ್ಲಿ ಒಂದು ಹೂವನ್ನ ಹಾಕಿ ಕಟ್ಟಿಬಿಡ್ತಾರೆ. ಸೊ ಶಾಸ್ತ್ರ ಆಗಲ್ಲ. ಸೊ ಅದಕ್ಕೆ ಒಂದೊಂದು ಗಂಟೆ ಹಾಕ್ಬೇಕಾದ್ರೂ ಒಂದೊಂದು ಪೂಜೆನ ಸಂಕಲ್ಪ ಪ್ರಾರ್ಥನೆಗಳು ಅಂತ ಇರುತ್ತೆ, ಮಾಡಬೇಕಾಗುತ್ತೆ. ಸೊ ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆಯನ್ನ ಮಾಡಬೇಕು. ಆ ಗಂಟುಗಳು ಹಾಕಿರುವಂತ ದಾರಕ್ಕೂ ಪೂಜೆಯನ್ನ ಮಾಡಿ ನಂತರ ನಾವು ಯಾವುದೇ ಒಂದು ಗೃಹ ಪ್ರವೇಶ, ಯಾವುದೇ ಒಂದು ಪೂಜೆ ಮಾಡಬೇಕು, ವಾಸಕಿಯನ್ನ ಆರಾಧನೆ ಮಾಡ್ತೀವಿ. ವಾಸಕಿಯ ಆರಾಧನೆ ಮಾಡಿ ಆ ಸರ್ಪದ ರೀತಿಯಲ್ಲಿ ಆ ಕಂಕಣ ಒಂದು ಚೌಚ ಆಗಬಾರದು ಅನ್ನುವಂಥದ್ದು. ಬೇರೆ ಪೂಜೆಗಳಲ್ಲಿ ಅಚೌಚ ಆಗಬಾರದು ಅಂತ ಕಂಕಣ ಧಾರಣೆ ಮಾಡ್ತೀವಿ. ಇಲ್ಲಿ ಈ ಜ್ಯೋತಿರ್ಭೀಮೇಶ್ವರದಲ್ಲಿ ಗಂಡನ ಆಯುಷ್ಯ ಅಭಿವೃದ್ಧಿ ಆಗಬೇಕು, ಕುಟುಂಬದಲ್ಲಿ ನೆಮ್ಮದಿ ಸಿಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಉದ್ದೇಶವಾಗಿ ಈ ಗಂಟೆಗಳನ್ನು ಹಾಕಿ ಎಲ್ಲ ಹೆಣ್ಣು ಮಕ್ಕಳಿಗೆ ಮೊದಲಿಗೆ ಕಟ್ಟಬೇಕಾದ್ರೂ ಮನೆಯವರು ಗಂಡನಿಗೆ ಮತ್ತೆ ಅಕ್ಕ ತಂಗಿರಾಗ್ಬೋದು ಹೆಂಡತಿ ಧಾರಣೆ ಮಾಡಿಕೊಳ್ಳುವಂಥದ್ದು, ದಂಪತಿಗಳ ನಂತರ ಎಲ್ಲರಿಗೂ ಕೊಡಬೇಕಾಗತ್ತೆ. ಸೊ ನಂತರ ಈ ಭಂಡಾರ ಏನಿರುತ್ತೆ ಅದೆಲ್ಲ ಇರುವಂಥದ್ದು ಅವರ ಹುಟ್ಟಿದ ಮನೆಗೆ ಕಳಿಸುವಂಥದ್ದು ಪದ್ಧತಿ ಇರುತ್ತೆ. ಸೊ ಅದು ಇನ್ನಷ್ಟು ನಿಮ್ಗೆ ಅಭಿವೃದ್ಧಿ ಆಗ್ಲಿ ಅನ್ನುವಂಥದ್ದು ಉದ್ದೇಶ ಇರುವಂಥದ್ದು. ಕಟ್ಟಿದಂತಹ ಕಂಕಣವನ್ನ ನಂತರ ದಿನ ತೆಗಿಬೇಕಾ ಅಥವಾ ಅದೇ ದಿನ ತೆಗಿಬೇಕಾ, ಏನ್ ಮಾಡ್ಬೇಕು ಗುರುಜಿ ಆ ಕಂಕಣವನ್ನ? ನೋಡಿ, ಈ ಸಂಪ್ರದಾಯಗಳು ಒಂದಷ್ಟು ನಾವು ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತೀವಿ, ಈಗ ಮಾಡ್ಬೇಕು ಈಗ ಮಾಡಬಾರ್ದು ಅಂತ ಹೇಳ್ಬಿಟ್ಟಿರ್ತಾರೆ. ನಂತರ ವಿಸರ್ಜನೆ ಹೇಗ್ಬೇಕು, ಆ ದೀಪ ಏನೋ ಇಟ್ಟು ಅಕ್ಕಿ ಎಲ್ಲ ಹಾಕಿ ಇಟ್ಟಿರ್ತಾರೆ, ದೀಪ ಪೂಜೆ ಆಗಿರುತ್ತೆ, ಮತ್ತೆ ಆ ನೀರೆಲ್ಲ ಹಾಕ್ಬೇಕು, ಗಂಡನ ಪಾದ ಪೂಜೆ ಮಾಡಿರೋಂಥದ್ದು. ಕೆಲವೊಂದು ತುಳಸಿ ಗಿಡಕ್ಕೆ ಹಾಕ್ಬಿಡ್ತಾರೆ, ಕೆಲವೊಂದು ಯಾವುದೋ ಇದರಲ್ಲಿ ಪವಿತ್ರವಾದಂತ ಸಸ್ಯಗಳ ಬುಡಕ್ಕೆ ಹಾಕ್ತಾರೆ. ಹಾಗಾಗ್ಬಾರ್ದು.
ಯಾವುದೇ ಒಂದಾಗ್ಬೋದು, ಅದು ಯಾವುದೇ ಮಾನುಷ ವ್ಯಕ್ತಿ, ಅದು ಸ್ವಾಮೀಜಿಗಳು ಆಗಬಹುದು, ಯಾರೇ ಆಗ್ಬೋದು, ತುಳಸಿ ಗಿಡಕ್ಕೆ ಹಾಕುವಂತ ಅರ್ಹತೆ ಇರೋದಿಲ್ಲ. ಯಾವ್ದಾದ್ರು ಹಸಿ ಗಿಡಗಳಿಗೆ ಅಲ್ಲಿ ಮನೆ ಹತ್ರ ಯಾವ್ದಾದ್ರು ಮರ ಗಿಡಗಳ ಹತ್ರ ಹಾಕ್ಬೇಕಾಗುತ್ತೆ. ಖಂಡಿತ. ಮತ್ತೆ ಈ ಕಂಕಣ ವಿಸರ್ಜನೆ ಅನ್ನುವಂಥದ್ದು ಬಂತು ಅಂತ ಹೇಳಿದ್ರೇನು ಯಾವಾಗ್ಲೂ ಅಷ್ಟೇ 3 ದಿನ, ಮತ್ತೆ ಶಾಸ್ತ್ರದಲ್ಲಿ ಅದು ಬಹಳ ಮುಖ್ಯವಾಗಿ ಇಷ್ಟೇ ದಿನಗಳಲ್ಲಿ ಇರಬೇಕು ಅನ್ನುವಂಥದ್ದಿದೆ. 3 ದಿನ 9 ದಿನ ಕಂಕಣ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನಿಯಮನಿಷ್ಠೆ ಬಹಳ ಮುಖ್ಯವಾಗಿರುತ್ತೆ. ಸಸ್ಯಾಹಾರಿಗಳಾಗಿ ಇರಬೇಕು. ಕೆಲವರೆಲ್ಲ ಕೆಲವು ದುರಭ್ಯಾಸಗಳನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಇದನ್ನ ಕಂಕಣ ಧಾರಣೆ ಮಾಡ್ಕೊಂಡ್ಬಿಟ್ಟು ಕುಡಿಯೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಮಾಂಸಾಹಾರ ಸ್ವೀಕಾರ ಮಾಡ್ಲೇಬಾರದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ್ರೆ 3 ದಿನ ಆದ್ರೂ ಇದು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹೌದು, ತುಂಬಾ ಶುದ್ಧವಾಗಿರ್ಬೇಕು. ಹೌದು, ಖಂಡಿತ. ಇನ್ನು ಎಷ್ಟೋ ಜನಕ್ಕೆ ಒಂದು ಅನುಮಾನ ಇರುತ್ತೆ ಗುರುಜಿ, ನಾನು ಅಕಸ್ಮಾತ್ ಮುಟ್ಟಿನ ದಿನಗಳ ಆ ದಿನ ಆಗಿದ್ರೆ ನಾವು ಆ ಪೂಜೆಗಳನ್ನ ಮಾಡ್ಬೋದಾ, ಅದು ಏನಾದ್ರೂ ಪಾವಿತ್ರ್ಯತೆಗೆ ಏನಾದ್ರೂ ಕೊರತೆ ತರತ್ತಾ ಅನ್ನುವಂತಹ ಒಂದಿಷ್ಟು ಅನುಮಾನಗಳಿರುತ್ತೆ ಗುರುಜಿ. ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ನೋಡಿ, ಸಾಮಾನ್ಯವಾಗಿ ಇದು ಪ್ರತಿ ಮಾಸದ ಸೈಕಲ್ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ, ನಾನು ಪೂಜೆ ಪುನಸ್ಕಾರಗಳು ಇವೆಲ್ಲವನ್ನು ಈಗಾಗಲೇ ನಾನು ಆಚರಣೆ ಮಾಡ್ತಾ ಬಂದಿರೋದ್ರಿಂದ ಒಂದಷ್ಟು ಈ ಸಂದರ್ಭದಲ್ಲಿ ಆಚರಣೆಗಳು ಅಂತ ಬಂದಾಗ ಕೆಲವೊಂದು ವ್ರತಗಳ ಆಚರಣೆ ಸಂದರ್ಭದಲ್ಲಿ ಈ ತರ ಮನೆಯಲ್ಲಿ ಯಾರೋ ಮೈಲಿಗೆ ಆಯಿತು ಅಥವಾ ಈ ರೀತಿ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಪೂಜೆಗೆ ಅಷ್ಟೊಂದು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಆಗಿರೋದ್ರಿಂದ ಈ ಅಮಾವಾಸ್ಯೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಮಾಡಬಹುದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಕೆಲವೊಂದು ಪೂಜೆಗಳು ಇದಾವೆ. ಈಗ ಕೆಲವೊಂದು ದೇವತಾ ಪೂಜೆಗಳು, ದೇವಿ ಆರಾಧನೆಗಳು ಅನ್ನುವಂಥದ್ದು ಇರುತ್ತೆ. ಈ ಕಾಮಾಖ್ಯ ಟೆಂಪಲ್ ಅಂತ ಆ ತರದ ದೇವಸ್ಥಾನಗಳಿಗೆ ಮುಟ್ಟಾದ್ರೇನು ಹೋಗಿ ದರ್ಶನ ಮಾಡಬಹುದು ಅನ್ನುವಂಥದ್ದು ಇರುತ್ತೆ, ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ನನ್ನ ಅಭಿಪ್ರಾಯ, ನಾನು ಶಾಸ್ತ್ರಕ್ಕೆ ವಿಚಾರಕ್ಕಿಂತ ಆಧ್ಯಾತ್ಮಿಕ ಭಾವನಾತ್ಮಕವಾಗಿ ನಾನು ಹೇಳೋದಾದ್ರೆ ಮುಟ್ಟು ಮತ್ತೆ ಇನ್ಯಾವುದು ಮೈಲಿಗೆ ಅನ್ನೋದು ಬರೋದಿಲ್ಲ ಅನ್ನುವಂಥದ್ದು ನನ್ನ ಒಂದು ವಿಚಾರ. ಯಾಕಂದ್ರೆ ಸಾಕ್ಷಾತ್ ಪರಮೇಶ್ವರನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಅರ್ಧನಾರೇಶ್ವರ ಸ್ವರೂಪನಾದಂಥವನೇ ಪಾರ್ವತಿ ಶಿವ ಇಬ್ಬರು ಒಂದೇ ದೇಹದಲ್ಲಿ ಇರುವಂತಹದ್ದಾಗಿದೆ. ಖಂಡಿತ. ಸೊ ಹಾಗಾಗಿ ಒಂದು ಮನಸ್ಸಿಗೆ ಅವರಿಗೆ ಬೇಡ ಅನ್ನುವಂಥದ್ದು ಸಂಪ್ರದಾಯ ಬಂತು ಅಂತ ಹೇಳಿದ್ರೆ ಅದನ್ನ ನೆಕ್ಸ್ಟ್ ವಾರವನ್ನ ಮಾಡಬಹುದು, ಅದೇನ್ ತೊಂದ್ರೆ ಇಲ್ಲ. ನಾವು ದೀಪಾವಳಿ ಹಬ್ಬಗಳು ಬರುತ್ತೆ ನೋಡಿ, ಕಿರು ದೀಪಾವಳಿ ಅಂತ ಬರುತ್ತೆ. ಆ ದೀಪಾವಳಿ ಹಬ್ಬ ಆಚರಣೆ ಮಾಡಿಲ್ಲ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿನೂ ಅಷ್ಟೇ, ಈ ಶುಕ್ರವಾರ ಆಗಿಲ್ಲ ಅಂದ್ರೆ ಇನ್ನೊಂದು ಶುಕ್ರವಾರ ಆ ತರ ಆಚರಣೆ ಮಾಡಬಹುದು. ಈ ಬಾರಿ ಬಂದಿರುವಂತಹದ್ದು ಬಹಳ ವಿಶೇಷವಾದಂಥದ್ದು. ನಾನು ಪ್ರತಿ ವರ್ಷಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಒಂದೊಂದು ವರ್ಷದಲ್ಲಿನೂ ಒಂದೊಂದು ಫಲಗಳನ್ನ ಕೊಡುವಂತದ್ದು ಇರುತ್ತೆ. ಈ ಬಾರಿ ಪುಷ್ಯ ನಕ್ಷತ್ರ ಉಪರಿ ಆಶ್ಲೇಷ ನಕ್ಷತ್ರ ಅಂತ ಬಂದಿದೆ. ಬಹಳ ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮದುವೆ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಸಂಬಂಧಗಳು ಬರ್ತಾ ಇಲ್ಲ. ಅದ್ಯಾವುದೋ ಆಶ್ಲೇಷ ಎಲ್ಲ ಹೇಳ್ಬಿಟ್ಟಿದ್ದಾರೆ ಕೆಲವರೆಲ್ಲ ಜ್ಯೋತಿಷ್ಯರು, ಆಶ್ಲೇಷ ನಕ್ಷತ್ರದಲ್ಲಿ ಮದುವೆ ಮಾಡ್ಲೇಬಾರದು, ಆ ನಕ್ಷತ್ರದ ಹುಡುಗಿ ಬೇಡ, ಮೂಲ ನಕ್ಷತ್ರ ಬೇಡ ಅಂತ ತಲೆ ಕೆಡಿಸ್ಕೊಬಿಟ್ಟಿರ್ತಾರೆ. ಹಾಗಾಗಿ ಈ ಆಶ್ಲೇಷ ನಕ್ಷತ್ರದಂದು ಅಂದ್ರೆ ಪುಷ್ಯ ನಕ್ಷತ್ರ ಉಪರಿ ಮುಗಿದು ಆಶ್ಲೇಷ ನಕ್ಷತ್ರ ಯಾರೆಲ್ಲ ಹುಟ್ಟಿದ್ದಾರೆ, ಅದು 1ನೇ ಪದ ಆಗ್ಲಿ 4ನೇ ಪದ ಆಗ್ಲಿ 2ನೇ ಪದ ಆಗ್ಬೋದು 3ನೇ ಪದ ಆಗ್ಬಹುದು, ಅಂತವ್ರಿಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಈ ಪತಿ ಸಂಜೀವಿನಿ ವ್ರತ ಏನಿದೆ ಅಂದ್ರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಯಾರು ಈ ವರ್ಷದಲ್ಲಿ ಆಚರಣೆ ಮಾಡ್ತಾರೋ ಅವ್ರಿಗೆ ಒಳ್ಳೆ ಸಂಬಂಧ ಬರುತ್ತೆ, ಒಳ್ಳೆ ಭೀಮನಂತಹ ವರ ಪ್ರಾಪ್ತಿ ಆಗ್ತಾನೆ. ಮತ್ತೆ ಸದ್ಗುಣನಾದಂತನು, ಯಾಕಂದ್ರೆ ಹಿಂದೆ ಭೀಮ್ನಂತ ವರ ಒಂದೇ ಸಾಕಾಗಲ್ಲ. ಇವತ್ತು ಒಳ್ಳೆ ಚೆನ್ನಾಗಿರ್ತಾರೆ, ಶ್ರೀಮಂತರಿರ್ತಾರೆ, ಒಳ್ಳೆ ಆರೋಗ್ಯವಂತರಾಗಿರ್ತಾರೆ, ಹೆಂಡತಿನ ಸರಿಯಾಗಿ ನೋಡ್ಕೊಳ್ಳಲ್ಲ. ಇವತ್ತೆಲ್ಲ ಮದುವೆ ಆಗಿ ಕೇವಲ 2-3 ತಿಂಗಳಲ್ಲೇ ಬಿಟ್ಟು ಹೋಗ್ತಾ ಇದೆ, ವಿಚ್ಛೇದನಗಳು ತಗೊಂತಾ ಇದೆ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ಗಂಡ ಹೆಂಡತಿ ಜಗಳಗಳು ಉಂಡು ಮಲಗೋತಾನೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಗಂಡ ಹೆಂಡತಿ ಜಗಳ ಕೋರ್ಟು ಕಚೇರಿ ತನಕ. ಸೊ ಅಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಬಾರ್ದು. ಹಾಗಾಗಿ ಈ ವರ್ಷದಲ್ಲಿ ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಈ ಭೀಮನ ಅಮಾವಾಸ್ಯೆ ದಿವಸ ಈ ಮದುವೆ ಆಗದಿರುವಂತವ್ರು ಯಾರೆಲ್ಲ ಇದಾರೋ ಅವರು ಈ ವ್ರತವನ್ನ ಆಚರಣೆ ಮಾಡ್ಬೇಕು. ಸೊ ಅಂತವರಿಗೆ ಬಹಳ ಮುಖ್ಯವಾಗಿ ಅವರಿಗೆ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಗಂಡು ಮಕ್ಕಳು ಕೂಡ ಗಂಡು ಮಕ್ಕಳು ಮಾಡಬಹುದು. ಗಂಡು ಮಕ್ಕಳಿಗೂ ಅಷ್ಟೇ ಈ ಮೂಲ ನಕ್ಷತ್ರ ಕೆಲವೊಂದು ಆಶ್ಲೇಷ ನಕ್ಷತ್ರ ಅನ್ಬಿಟ್ಟು ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳು ಬೇಡ ಅನ್ನೋ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಆಚರಣೆ ಈ ಶಿವನ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರೆ ಒಳ್ಳೇದು. ಹೆಚ್ಚಿನ ಮಟ್ಟಿಗೆ ಹೆಣ್ಣು ಮಕ್ಕಳೇ ಈ ವ್ರತದ ಆಚರಣೆ ಮಾಡೋದು ಜಾಸ್ತಿ.